ಹಾಯ್ ಗೈಸ್, ವೆಲ್ಕಮ್ ಟು ಟೆಕ್ಕಾಚಾರ್ಯ. ಈ ವಾರದ ಟೆಕ್ ನ್ಯೂಸ್ನಲ್ಲಿ ಮೊದಲನೇ ಟೆಕ್ ನ್ಯೂಸ್ ಬಂದು ನಮ್ಮ BSNL ಕಡೆಯಿಂದ. BSNL ಅವರು 5G ಟ್ರಯಲ್ನ ಮಾಡಿದ್ದು, ಸೆಂಟ್ರಲ್ ಮಿನಿಸ್ಟರ್ ಹೋಗಿ 5G ಟ್ರಯಲ್ನ ಟೆಸ್ಟ್ ಮಾಡಿ ವಿಡಿಯೋ ಕಾಲ್ನ ಮಾಡಿ ಮಾತಾಡಿದ್ದಾರೆ. ಇದು ಯಶಸ್ವಿ ಕೂಡ ಆಗಿದೆ. ಈ ವರ್ಷದ ಕೊನೆಯ ಹೊತ್ತಿಗೆ ಬೆಂಗಳೂರು, ದೆಹಲಿ, ಕೋಲ್ಕತ್ತಾ, ಚೆನ್ನೈ, ಹೈದರಾಬಾದ್ ಮತ್ತು ಗುರ್ಗಾಂವ್ನಂಥ ಪ್ರದೇಶಗಳಲ್ಲಿ ಟ್ರಯಲ್ನ ಟೆಸ್ಟ್ ಮಾಡಲಿದ್ದು, 2025ರ ಕೊನೆಯ ಹೊತ್ತಿಗೆ 5G ಸ್ಟೇಬಲ್ ಆಗಲಿದ್ದು ನೆಟ್ವರ್ಕ್ ಬಳಕೆಗೆ ಸಿಗಲಿದೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿರವರ ರಿಯಲ್ಮಿ 7 GT Pro ರಿಲೀಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಇವರು 300 ವಾಟ್ ಚಾರ್ಜರ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇಷ್ಟೊಂದು ಸ್ಪೀಡ್ ಚಾರ್ಜಿಂಗ್ ವಾಟ್ನ ಕೊಡೋದ್ರಿಂದ ಅದು ಇನ್ ಕೇಸ್ ಏನಾದರೂ ಚಾರ್ಜ್ ಮಾಡುವಾಗ ಬ್ಲಾಸ್ಟ್ ಆಯಿತು ಅಂತ ಹೇಳಿದ್ರೆ ತುಂಬ ತೊಂದರೆಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನನಗನ್ಸೋ ಪ್ರಕಾರ ಒಂದು 60-80 ವಾಟ್ ಚಾರ್ಜರೇ ಸಾಕಾಗಿತ್ತು. ಅದರಲ್ಲೇ ಬೇಜಾನ್ ಸ್ಪೀಡಲ್ಲಿ ಮೊಬೈಲ್ಗಳು ಚಾರ್ಜ್ ಆಗ್ತಾಯಿದ್ವು. ಒಂದು ಹಾಫ್ ಆನ್ ಅವರಲ್ಲಿ 90-80% ಚಾರ್ಜ್ ಆಗುವಂಥ ಚಾರ್ಜರ್ಗಳು 68-80 ವಾಟ್ ಚಾರ್ಜರ್ಸ್ ಇತ್ತು. ಅದೇ ಸಾಕಾಗಿತ್ತು. ಇವ್ರು ಏನಕ್ಕೆ ಇಷ್ಟೊಂದು ವಾಟ್ ಚಾರ್ಜರ್ಗಳನ್ನ ರಿಲೀಸ್ ಮಾಡ್ತಾನೆ ಅಂತ ದೇವ್ರಿಗೆ ಗೊತ್ತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಐಫೋನ್ 16ನ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಲಾಸ್ಟ್ ಇಯರ್ ಅವರ ಐಫೋನ್ 15 ಸೀರೀಸ್ನ ಸೆಪ್ಟೆಂಬರ್ 10ನೇ ತಾರೀಕು ರಿಲೀಸ್ ಮಾಡಿದ್ರು. ಅದೇ ಥರ ಈಗ ಕೂಡ ಇದೇ ವರ್ಷ ಸೆಪ್ಟೆಂಬರ್ 10ನೇ ತಾರೀಕಲ್ಲೇ ಐಫೋನ್ 16 ಸೀರೀಸ್ಗಳು ಕೂಡ ಬರ್ತಾ ಇದೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ರೆಡ್ಮಿರವರ ನೋಟ್ 14 ಆಗಸ್ಟ್ ಕೊನೆಯ ಹೊತ್ತಿಗೆ ಚೈನಾದಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಚೈನಾದಲ್ಲಿ ಆಗಸ್ಟ್ನಲ್ಲಿ ಲಾಂಚ್ ಆಯಿತು ಅಂತ ಹೇಳಿದ್ರೆ, ಅವ್ರದ್ದು ಲಾಸ್ಟು ರೆಡ್ಮಿ 13 ಸೀರೀಸ್ನ ನೀವು ನೋಡ್ತು ಅಂತ ಹೇಳಿದ್ರೆ ಆಗಸ್ಟ್ನಲ್ಲಿ ಚೈನಾದಲ್ಲಿ ಲಾಂಚ್ ಮಾಡಿದ ನಂತರ ಅಕ್ಟೋಬರ್ ಮತ್ತು ನವಂಬರ್ ಹೊತ್ತಿಗೆ ಅವರು ಇಂಡಿಯಾದಲ್ಲಿ ಅದೇ ಸೀರೀಸ್ನ ಲಾಂಚ್ ಮಾಡಿದರು. ಅದೇ ರೀತಿ ಈಗಲೂ ಕೂಡ ಚೈನಾದಲ್ಲಿ ಈ ತಿಂಗಳ ಕೊನೆ ಅಂದರೆ ಆಗಸ್ಟ್ ಕೊನೆಯ ಹೊತ್ತಿಗೆ ಚೈನಾದಲ್ಲಿ ರೆಡ್ಮಿ ನೋಟ್ 14 ಸೀರೀಸ್ನ ಇವರು ರಿಲೀಸ್ ಮಾಡ್ತಾ ಇದ್ರೆ, ಇದೇ ಸೀರೀಸು ಇಂಡಿಯಾದಲ್ಲಿ ನಿಮಗೆ ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ನೋಡೋಕ್ಕೆ ಸಿಗುತ್ತೆ. ಈ ಒಂದು ಸೀರೀಸ್ನ ಫೋನ್ನ ಸ್ಪೆಸಿಫಿಕೇಷನ್ನ ನೋಡೋದಾಯಿತು ಅಂತ ಹೇಳಿದ್ರೆ, ರೆಡ್ಮಿ ನೋಟ್ 14 ಬಂದು ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಜೊತೆಗೆ ಬರ್ತಾ ಇದೆ. ಪ್ರೋ ವೇರಿಯಂಟು ಬಂದು ನಿಮಗೆ ಡೈಮೆನ್ಸಿಟಿ 7350 ಜೊತೆಗೆ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಮಾಹಿತಿಯಾಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಸ್ನ್ಯಾಪ್ಡ್ರ್ಯಾಗನ್ ಅವರ 8 Gen 4 ಪ್ರೊಸೆಸರು ಲೀಕ್ ಆಗಿದ್ದು, ಈ ಒಂದು ಪ್ರೊಸೆಸರ್ನ ಸ್ಪೀಡ್ ಬಂದು ಲಿಟ್ರಲಿ ನೀವು ನಂಬಲ್ಲ, 4.09 GHz ಸ್ಪೀಡ್ನೊಂದಿಗೆ ಈ ಪ್ರೊಸೆಸರು ಬರ್ತಾ ಇದೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಹೆಚ್ಚು ಕಡಿಮೆ ನಿಮಗೆ PC-ನಲ್ಲಿ ನೋಡ್ತಾ ಇದ್ದುವಂಥ ಸ್ಪೀಡನ್ನು ಇವರು ನಿಮಗೆ ಫೋನ್ನಲ್ಲಿ ಈ ಚಿಪ್ನಲ್ಲಿ ಕೊಡ್ತಾ ಇದ್ದಾರೆ. ಒಂದು ರೀತಿ ಹೇಳಬೇಕು ಅಂತ ಹೇಳಿದ್ರೆ, ನೀವು ಆಪಲ್ ಅವರ A17 ಪ್ರೋನಲ್ಲಿ ಏನು ಸ್ಪೀಡ್ ಇತ್ತು ಪ್ರೊಸೆಸರು ಬಯೋನಿಕ್ ಚಿಪ್ ಸೆಟ್ನಲ್ಲಿ, ಅದಕ್ಕಿಂತ ಹೆಚ್ಚಿಗೆ ಸ್ಪೀಡ್ ಇರುವಂಥ ಪ್ರೊಸೆಸರ್ ಇದಾಗಲಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಮಾಹಿತಿ ಆಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ನಿಮಗೆಲ್ಲ ಗೊತ್ತಿರೋ ಹಾಗೆ MI ಅವರು ಅವರ MI UIನ ಸ್ಟಾಪ್ ಮಾಡಿ MI UIL ಏನಿತ್ತು ಅದೇ ಫೀಚರ್ನ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡು ಅವರು HyperOSನ ರಿಲೀಸ್ ಮಾಡಿದ್ರು. ಈಗ HyperOS 2.0ನ ರಿಲೀಸ್ ಮಾಡ್ತಾ ಇದ್ದಾರೆ. ಇದೇ ಅಕ್ಟೋಬರ್ ನವಂಬರ್ ಹೊತ್ತಿಗೆ ಅವರು ರಿಲೀಸ್ ಮಾಡುವಂಥ ನೆಕ್ಸ್ಟ್ ಸೀರೀಸ್ನಲ್ಲಿ HyperOS 2.0ನ ಅವರು ಕೊಡ್ತಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿ ಆಗಿದ್ದು, HyperOS 2.0ನ ಆಪಲ್ಲಿಂದ ಇನ್ಸ್ಪೈರ್ಡ್ ಆಗಿ ನಾವು ಇದನ್ನು ಪ್ರಿಪೇರ್ ಮಾಡಿದ್ದೀವಿ ಅಂತ ಅವರು ತಿಳಿಸ್ಕೊತಾ ಇದ್ದಾರೆ. ಇನ್ನು ಇದರಲ್ಲಿ ಒಂದು ಯೂನಿಕ್ ಫೀಚರ್ನ ಕೊಡ್ತಾ ಇದ್ದು, ಆ ಯೂನಿಕ್ ಫೀಚರ್ ಏನಪ್ಪ ಅಂತ ಹೇಳಿದ್ರೆ, ನೀವು ಈ HyperOS 2.0ನಲ್ಲಿ ನೀವೆಲ್ಲಾದರೂ ಇದ್ದಾಗ ಅಲ್ಲೇನಾದರೂ ನಿಮಗೆ ಹಿಡನ್ ಕ್ಯಾಮ್ರಾಗಳೇನಾದರೂ ಇತ್ತು ಅಂತ ಹೇಳಿದ್ರೆ, ಅದನ್ನು ಇದು HyperOS 2ನಲ್ಲಿ ಡಿಟೆಕ್ಟ್ ಮಾಡೋ ರೀತಿಯ ಫೀಚರ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂತು ಅಂತ ಹೇಳಿದ್ರೆ, ಪಿಕ್ಸೆಲ್ರವರ 9 ಸೀರೀಸು ಇದೇ ತಿಂಗಳು 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂತ ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದೇ ಪ್ರಕಾರ 14ನೇ ತಾರೀಕಿನಲ್ಲಿ ರಿಲೀಸ್ ಆಗ್ತಾ ಇರುವಂಥ ಪಿಕ್ಸೆಲ್ ಸೀರೀಸ್ನ ಪ್ರೈಸು ಈಗ ಲೀಕ್ ಆಗಿದೆ. ನೀವು ಪಿಕ್ಸೆಲ್ 9ನಲ್ಲಿ ನಿಮಗೆ €150, ಪಿಕ್ಸೆಲ್ 9 Pro ಮತ್ತು 9 Pro XLನಲ್ಲಿ ನಿಮಗೆ €200 ತನಕ ಡಿಸ್ಕೌಂಟು ಸಿಗ್ತಾ ಇದೆ ಅನ್ನೋದನ್ನ ಇವರು ತಿಳಿಸ್ತಾ ಇದ್ದಾರೆ. ಹೇಗಪ್ಪ ಈ ಡಿಸ್ಕೌಂಟ್ ಅಂತ ಹೇಳಿದ್ರೆ, ಟ್ರೇಡ್ ಇನ್ ಎಕ್ಸ್ಚೇಂಜ್ ಬೋನಸ್ ಮುಖಾಂತರ ಇವರು ನಿಮಗೆ 9 ಮೇಲೆ €150 ಕೊಡ್ತಾ ಇದ್ರೆ, 9 Pro ಮತ್ತು 9 Pro XL ಮೇಲೆ €200 ಡಿಸ್ಕೌಂಟ್ನ ಇವರು ಕೊಡ್ತಾ ಇದ್ದಾರೆ. ಒಟ್ಟಾರೆ ನಿಮಗೆ ಅರೌಂಡ್ ಅಪ್ ಟು ₹18,000 ಈ ಪಿಕ್ಸೆಲ್ 9 ಸೀರೀಸ್ ಮೇಲೆ 9, 9 Pro, 9 XLನಲ್ಲಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅನ್ನೋದು ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಗೊತ್ತಾಗ್ತಾ ಇದೆ. ಇನ್ನು ಡಿಸ್ಕೌಂಟ್ ಆದ ನಂತರ ಪಿಕ್ಸೆಲ್ 9 ಸೀರೀಸ್ ಫೋನ್ಗಳನ್ನ ಪ್ರೈಸ್ನ ನೋಡೋದಾಯಿತು ಅಂತ ಹೇಳಿದ್ರೆ, ಪಿಕ್ಸೆಲ್ 9 ಬಂದು ನಿಮಗೆ ₹68,000 ಸಿಗ್ತಾ ಇದ್ರೆ, ಪಿಕ್ಸೆಲ್ 9 Pro ಬಂದು ನಿಮಗೆ ₹81,000 ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಪಿಕ್ಸೆಲ್ 9 Pro XL ಬಂದು ನಿಮಗೆ ₹1,20,000 ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್, Xiaomi ಅವರು 7500 mAh ಬ್ಯಾಟ್ರಿ ಸಾಮರ್ಥ್ಯ ಇರುವಂತಹ ಒಂದು ಫೋನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಲೀಕ್ಸ್ ಪ್ರಕಾರ ಗೊತ್ತಾಗ್ತಾ ಇದೆ. 7500 mAh ಬ್ಯಾಟ್ರಿ ಕೊಡ್ತಾರೆ ಅಂತ ಹೇಳಿದ್ರೆ,
ಅದು ನಿಮ್ಗೆ ಅರೌಂಡ್ 2 ದಿನಗಳ ಕಾಲ ನೀವು ಒಂದ್ಸಲ ಚಾರ್ಜ್ ಮಾಡಿದ್ರೆ 2 ದಿನಗಳ ಕಾಲ ಆರಾಮಾಗಿ ಅದನ್ನ ಯೂಸ್ ಮಾಡ್ಬೋದಾಗಿರುತ್ತೆ. ಬರ್ತಾ ಇರುವಂತ ಅಪ್ಕಮಿಂಗ್ ಫೋನ್‌ನಲ್ಲಿ ಇದನ್ನ ರಿಲೀಸ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದ್ ರೀತಿ ಇಷ್ಟು ಬ್ಯಾಟರಿ ಕೆಪಾಸಿಟಿನ ಅವರು ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ಆ ಫೋನ್‌ನಲ್ಲಿ ಅವರು ಯೂಸ್ ಮಾಡ್ತಾ ಇರುವಂತ ಪ್ರೊಸೆಸರು ಪವರ್ ಎಫಿಷಿಯೆಂಟ್ ಅಲ್ಲ ಅಂತ ಗೊತ್ತಾಗುತ್ತೆ. ನೀವು ಪವರ್ ಎಫಿಷಿಯೆಂಟ್ ಇಲ್ಲದೆ ಇರೋದ್ರಿಂದನೇ ಬ್ಯಾಟ್ರಿನ ಅವರು ತುಂಬಾ ಹೆಚ್ಚಾಗಿ ಕೊಡ್ತಾರೆ. ಅಂದರೆ 6000 mAh ಬ್ಯಾಟ್ರಿ ಕೊಡುವಂಥದ್ದು ಈಗ 7500 ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಲೈಕ್ಲಿ ಟು ಬಿ ಅವ್ರೇನಾದ್ರೂ ಫೋನ್ ಪ್ರೊಸೆಸರು ಪವರ್ ಎಫಿಷಿಯೆಂಟ್ ಆಗಿದ್ದು 7500 ಇತ್ತು ಅಂತೇಳಿ ನಾನು ಹೇಳ್ದಂಗೆ ನಿಮಗೆ 2 ರಿಂದ 3 ದಿನಗಳ ಕಾಲ ಖಂಡಿತವಾಗಿ ಬ್ಯಾಕಪ್ ಕೊಡುತ್ತೆ. ಇನ್ ಕೇಸ್ ನಾನು ಸಸ್ಪೆಕ್ಟ್ ಮಾಡ್ತಾ ಇರೋ ಪ್ರಕಾರ ಏನಾದರೂ ಪ್ರೊಸೆಸರ್ ಸ್ಟೇಬಲ್ ಇಲ್ಲ, ಪವರ್ ಎಫಿಷಿಯೆಂಟ್ ಇಲ್ಲ ಅಂತ ಅಂದರೆ ಮಾತ್ರನೇ ಸಾಧಾರಣ ಎಲ್ಲ ಕಂಪ್ನಿಯವರು, ಶೌಮಿ ಅಂತ ಅಲ್ಲ ಎಲ್ಲ ಕಂಪ್ನಿಯವರು ಸಹ ಯಾವಾಗ ಪ್ರೊಸೆಸರ್ ಪವರ್ ಎಫಿಷಿಯೆಂಟ್ ಇರಲ್ಲ ಆವಾಗ ಅವರು ಬ್ಯಾಟ್ರಿ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ನೋಡೋದಾಯಿತು ಅಂತ ಹೇಳಿದ್ರೆ, RBI ಅವರು ಈ ರೂಪಿನ ರಿಲೀಸ್ ಮಾಡ್ತಾ ಇದ್ದಾರೆ. ಈ ವಿಷಯ ಹೊಸ್ತೇನಲ್ಲ, ಈಗ 2-3 ವರ್ಷಗಳ ಹಿಂದೆನೇ RBI ಅವರು ಡಿಜಿಟಲ್ ರೂಪಿನ ರಿಲೀಸ್ ಮಾಡ್ತಾರೆ ಅಂತ ಖಾತ್ರಿ ಆಗಿತ್ತು. ಬಟ್ ಅದು ಅಷ್ಟು ಮಟ್ಟಿಗೆ ಅದ್ರ ಬಗ್ಗೆ ಯಾವುದೇ ಸೌಂಡ್ ಆಗಲಿ ಏನೂ ಇರಲಿಲ್ಲ. ಬಟ್ ಇವಾಗ ಗೊತ್ತಾಗ್ತಾ ಇರೋ ಮಾಹಿತಿ ಪ್ರಕಾರ ಏನು ಅಂತ ಹೇಳಿದ್ರೆ, ಸರ್ಟೆನ್ RBI ಗೈಡ್ಲೈನ್ಸ್ನ ನೀವು ಫಾಲೋ ಮಾಡೋದ್ರ ಮುಖಾಂತರ ನಿಮ್ಮ ಗೂಗಲ್ ಪೇ, ಫೋನ್‌ಪೇ, ಅಮೆಜಾನ್ ಪೇ ಈ ಥರ UPI ಪೇಮೆಂಟ್ಗಳಲ್ಲಿ ನೀವು ಡಿಜಿಟಲ್ ಟ್ರಾನ್ಸಾಕ್ಷನ್ನ ಮಾಡುವಾಗ ಈ ರೂಪಿನ ಉಪಯೋಗಿಸಿ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು. ಅದಕ್ಕೆ ಕೆಲವೊಂದು RBI ಗೈಡ್ಲೈನ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಅನ್ನೋದು ತಿಳಿಸ್ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇದು ಎಸ್ಟಾಬ್ಲಿಷ್ ಆಗುತ್ತೆ ಮತ್ತು ಯಾವ ಥರ ಇದು ನಡೆಯುತ್ತೆ, ಯಾವ ಥರ ರನ್ ಆಗುತ್ತೆ, ಯಾವ ಪ್ಲಾಟ್ಫಾರ್ಮ್ ಮೇಲೆ ಯಾವ ಬೇಸ್ನಲ್ಲಿ ಇದು ವರ್ಕ್ ಆಗುತ್ತೆ ಅನ್ನೋದು ಇನ್ನು ಅದು ರಿಲೀಸ್ ಆಗಿ ಜಾನ್ತಿಗೆ ಬಂದಮೇಲೆ ಅಷ್ಟೇ ಗೊತ್ತಾಗಬೇಕಾಗಿದೆ. ಡಿಜಿಟಲ್ ವ್ಯವಹಾರ ವಿಚಾರದಲ್ಲಿ ಇದೊಂದು ಉತ್ತಮವಾದ ವ್ಯವಸ್ಥೆ ಅಂತಲೇ ಹೇಳ್ಬೋದು. ಬಟ್ ಇವಾಗ ನಡೀತಾ ಇರುವಂಥ ಡಿಜಿಟಲ್ ಫ್ರಾಡ್ಗಳನ್ನ ನೋಡ್ಕೊಂತು ಅಂತ ಹೇಳಿದ್ರೆ, ಈ ಡಿಜಿಟಲ್ ರೂಪಿ ಅಥವಾ ಈ ರೂಪಿ ಬಂದಮೇಲೆ ಇನ್ನು ಯಾವ್ಯಾವ ಥರ ಸ್ಕ್ಯಾಮ್ಗಳು ಶುರು ಆಗ್ತವೆ ಅನ್ನೋದು ಕೂಡ ಅಷ್ಟೇ ಭಯದಿಂದನೇ ನಾವು ಫುಲ್ ಎಜುಕೇಟೆಡ್ ಆಗಿ ನಾವು ಈ ರೂಪಿ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ಳೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಮುಂದಿನ ಟೆಕ್ ನ್ಯೂಸ್, ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ, ಹೌದು USA NSA ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿಯವರು ಒಂದು ಅಲರ್ಟ್ನ ರಿಲೀಸ್ ಮಾಡಿದ್ದಾರೆ. ಅದೇನು ಅಂತ ಹೇಳಿದ್ರೆ, ವಾರದಲ್ಲಿ ಒಂದು ಸರಿ ಆದ್ರೂ ನಿಮ್ಮ ಫೋನ್ನ ನೀವು ರೀಸ್ಟಾರ್ಟ್ ಮಾಡೋದು ಉತ್ತಮ ಅಂತ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಯಾಕಪ್ಪ ಒಂದು ಸಾರಿನಾದ್ರೂ ವಾರದಲ್ಲಿ ನೀವು ಫೋನ್ನ ರೀಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಈ ಮಾಲ್ವೇರ್ ವೈರಸ್ಗಳಿಂದ ಅಟ್ಯಾಕ್ ಆಗೋದನ್ನು ತಪ್ಪಿಸ್ಕೊಳ್ಳೋಕ್ಕೆ ಮತ್ತು ಮೆಲಾಸಿಯಸ್ ಕೋಡಿನಿಂದ ನಿಮ್ಮ ಸಿಸ್ಟಮ್ಗೆ ಅಥವಾ ನಿಮ್ಮ ಫೋನ್ಗೆ, ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ಗಳಿಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ನ ಕಡಿಮೆ ಮಾಡೋದಕ್ಕೆ ಇವರು ವಾರದಲ್ಲಿ ಒಂದ್ಸಲಿನಾದ್ರೂ ನೀವು ಫೋನ್ನ ರೀಸ್ಟಾರ್ಟ್ ಮಾಡೋದು ಒಳ್ಳೆಯದು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ನನಗನ್ಸೋ ಪ್ರಕಾರ ವಾರಕ್ಕೊಂದ್ಸಲ ರೀಸ್ಟಾರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರು ನೀವು ಯಾವಾಗಲಾದ್ರೂ ಅನ್ಸೆಕ್ಯೂರ್ಡ್ ಲಿಂಕನ್ನು ಕ್ಲಿಕ್ ಮಾಡಿ ಏನಾದರೂ ಓಪನ್ ಮಾಡಿ ಬ್ರೌಸ್ ಮಾಡಿದಾಗ, ಅಥವಾ ಅನ್ಸೆಕ್ಯೂರ್ಡ್ ಅಪ್ಲಿಕೇಶನ್ ಅಂದರೆ ಗೂಗಲ್ ಪ್ಲಾಟ್ಫಾರ್ಮ್ ಅಥವಾ iOS ಪ್ಲಾಟ್ಫಾರ್ಮ್ ಅಲ್ಲದೇ ಬೇರೆ ಕಡೆ ಸೋರ್ಸಿಂದ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಅಂದರೆ APK ಫೈಲ್ಸ್ನ ಇನ್ಸ್ಟಾಲ್ ಮಾಡಿದಾಗ ಅದನ್ನು ಮತ್ತೆ ನೀವು ಡೆಲೀಟ್ ಮಾಡಿ, ಅಥವಾ ಅದನ್ನು ಉಪಯೋಗಿಸಿದ ನಂತರ ಅದನ್ನು ಡೆಲೀಟ್ ಮಾಡಿದ ನಂತರ ಆದ್ರೂ ಅನ್ಸೆಕ್ಯೂರ್ಡ್ ಲಿಂಕ್ನ ಕ್ಲಿಕ್ ಮಾಡಿರ್ತಾರಲ್ಲ, ಆವಾಗ ಇಂಥ ಸಂದರ್ಭಗಳಲ್ಲಾದ್ರೂ ನೀವು ನೆನಪಿಟ್ಕೊಂಡು ನಿಮ್ಮ ಫೋನ್ನ ರೀಸ್ಟಾರ್ಟ್ ಮಾಡೋದು ಉತ್ತಮ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನೀವು ಈ ರೀತಿ ಮಾಡೋದ್ರಿಂದ ಆ ಮಾಲ್ವೇರ್ ವೈರಸ್ ಅಥವಾ ಮೆಲಾಸಿಯಸ್ ಕೋಡ್ನ ಕಂಟಿನ್ಯೂಟಿ ಚೈನ್ ಏನಿರುತ್ತೆ ಅದನ್ನು ನೀವು ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಹೆಚ್ಚಿನ ಅಪಾಯ ಸಂಭವವನ್ನು ನೀವು ಕಡಿಮೆ ಮಾಡ್ಕೋಬೋದು. ಅದು ಅಲ್ಲದೆ ನೀವು ಈ ರೀತಿ ಮಾಡೋದ್ರಿಂದ ನಮಗೆ ಇನ್ನೂ ಒಂದು ಬೆನಿಫಿಟ್ಸ್ ಇದೆ. ಅದೇನು ಅಂತ ಹೇಳಿದ್ರೆ, ನಿಮ್ಮ ಒಂದು ಫೋನ್ನ ರ್ಯಾಮ್ ಮ್ಯಾನೇಜ್ಮೆಂಟು ತುಂಬ ಚೆನ್ನಾಗಾಗುತ್ತೆ. ಯಾಕೆ ಹೇಳಿದ್ರೆ, ನೀವು ಒಂದು ಫೋನ್ನ ರೀಸ್ಟಾರ್ಟ್ ಮಾಡಿದಾಗ ನಿಮ್ಮ ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗ್ತಾ ಇರುವಂಥ ಎಲ್ಲ ಅಪ್ಲಿಕೇಶನ್ಗಳು ಕಂಪ್ಲೀಟ್ ಆಫ್ ಆಗಿ ಮತ್ತೆ ರೀಬೂಟ್ ಆಗೋದ್ರಿಂದ ನಿಮ್ಮ ರ್ಯಾಮ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಾಗಿ ನಿಮಗೆ ಫೋನು ಸ್ವಲ್ಪ ಸ್ಪೀಡಾಗಿ ನೋಡೋಕ್ಕೆ ಸಿಗುತ್ತೆ. ನಾನು ನನ್ನ ಫೋನ್ನ ಪ್ರತಿ 15 ದಿನಕ್ಕೊಂದ್ಸಲ ರೀಸ್ಟಾರ್ಟ್ ಮಾಡ್ತೀನಿ. ನೀವು ನಿಮ್ಮ ಫೋನ್ನ ಎಷ್ಟು ದಿನಕ್ಕೊಂದ್ಸಲ ರೀಸ್ಟಾರ್ಟ್ ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಗೈಸ್, ಇದಾಗಿತ್ತು ಈ ವಾರದ ಟೆಕ್ ನ್ಯೂಸ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಮುಂದಿನ ವೀಡಿಯೋಗಳ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ನಾನು ನಿಮ್ಮ ಟೆಕ್ ಆಚಾರ್ಯ RK ಹೆಗ್ಡೆ.